ಸ್ನೇಹಿತರೆ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಾವಿವತ್ತು ಆಗ್ತಾರಂಥ ಗಿಡ ಹೀರೆ ಗಿಡ. ಇದರಲ್ಲಿ ತಳಿ ಬಂದ್ಬಿಟ್ಟು ನಾಗ ಅಂತ ನಾವು ಚಾಯ್ಸ್ ಮಾಡ್ಕೊಂಡಿರೋದು. ಇನ್ನೊಂದಿದೆ ನಾಮದಾರಿ ಅಂದ್ಬಿಟ್ಟು. ನಮಗೆ ಗೊತ್ತಿರೋ ಥರ ನಾಮದಾರಿ ಮತ್ತು ನಾಗ ಅಂತ ಇವೆರಡು ನಮ್ಮ ಕಡೆ ಪ್ರಚಲಿತವಾಗಿರೋ ಅಂಥ ತಳಿಗಳು. ಇದರಲ್ಲಿ ನಾಗ ನಾನು ಸ್ವಲ್ಪ ಇಷ್ಟಪಟ್ಟು ಹಾಕ್ತಾಯಿರೋದು. ಇದು ಒಂದು ಗಿಡ ಬಂದು 3.5 ರೂಪಾಯಿ ಕೊಟ್ಟು ತೊಗೊಂಡಿದ್ದೀವಿ ನಾವು. ಕೆಲವು ನರ್ಸರಿಗಳಿಗೆ 3 ರೂಪಾಯಿಗೂ ಕೊಡ್ತಾಯಿದ್ದಾರೆ. ನಾವು 3.5 ರೂಪಾಯಿ ಕೊಟ್ಟು ತೊಗೊಂಡಿದ್ದೀವಿ. ಆದರೆ ನಮಗೇನಂದರೆ ಕ್ರೇಟ್ ಲೆಕ್ಕ ಕೊಡೋಲ್ಲ, ಸೊಸಿ ಎಣಿಸ್ಕೊಡ್ತಾರೆ ಅವರು. ಸೊಸಿ ಎಣಿಸ್ಕೊಡೋದ್ರಿಂದ ಇವರು 50 ಪೈಸೆ ಜಾಸ್ತಿ ಮತ್ತು ಜಿನಿಯನ್ ಸೊಸಿ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಸೊಸಿಗಳು ಕೆಲವೊಂದು. ಮತ್ತು ಇದನ್ನು ನಾನು ಅಡಿಕೆ ಗಿಡದಲ್ಲಿ ಹಾಕ್ತಾ ಇರೋದ್ರಿಂದ 2 ಅಡಿಕೆ ಗಿಡದ ಸೆಂಟ್ರಲ್ಲಿ ಒಂದು ಲೈನ್ ಮಾಡಿಬಿಟ್ಟು ಹಾಕ್ತಾಯಿದ್ದೀವಿ. ಹಾಗಾಗಿ ಸ್ವಲ್ಪ ಹತ್ರನೇ ಹಾಕ್ತಾಯಿದ್ದೀವಿ ನಾವು. ಸಾಲದಕ್ಕೀಗ ಮಾರ್ಚಿ ತಿಂಗಳಾಗಿರೋದ್ರಿಂದ ಬೆಳವಣಿಗೆ ಸ್ವಲ್ಪ ಕಮ್ಮಿ ಇರುತ್ತೆ ಈ ಗಿಡಗಳು. ಯಾಕೆಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ನಾನು ಹಂಗಾಗಿ ಸ್ವಲ್ಪ ಹತ್ರನೇ ಹಾಕ್ತಾಯಿದ್ದೀನಿ. ಮತ್ತು ಈ ಥರ ನಾವು ಈ ಡ್ರಿಪ್ನ ಇದು 1 ಅಡಿಗೊಂದು ಹೋಲ್ ಆಲ್ರೆಡಿ ಇರುತ್ತೆ. ಅದರಲ್ಲೇ ತೊಟ್ಟಿ ಕದ್ದು ಹಾಕ್ತಾಯಿದ್ದೀವಿ. ಯಾಕೆಂದರೆ ಇದು ತುಂಬ ಲೆಂತ್ ಬೇಕಾದ್ರೆ ನಾವು ಹಾಕ್ಕೋಬೋದು. ಆ ಲೆಂತ್ ಹಾಕೊಳ್ಳೋದ್ರಿಂದ ನಮಗೆ ಮತ್ತು ಕಮ್ಮಿ ನೀರಲ್ಲೂ ಇದ್ದರೂ ಕೂಡ ನಮಗೆ ಇದು ತುಂಬ ಉಪಯೋಗ ಆಗುತ್ತೆ. ಒಂದು 60 ಅಡಿವರೆಗೂ ನಾವು ಬೇಕಾದರೆ ಇದನ್ನು ಪೈಪ್ ಹಾಕ್ಕೋಬೋದು. ಕಮ್ಮಿ ನೀರಿದ್ರೂ ಕೂಡ ನಮಗಿದು ತುಂಬ ಅನುಕೂಲ ಆಗುತ್ತೆ. ಇದಕ್ಕೆ ಯಾವುದೇ ರೀತಿ ನಾವು ಮಲ್ಚಿಂಗ್ ಏನು ಮಾಡೋಕ್ಕೂ ಅಲ್ಲ ಸ್ನೇಹಿತರೆ. ಮತ್ತು ಇನ್ನೊಂದು, ಈಗ ಹಾಗಲೇ ಗಿಡ ಹಾಕಬೇಕು ಅಂದ್ಕೊಂಡಿದ್ದೀವಲ್ಲ, ಅದಕ್ಕೆ ನಾವು ಮಲ್ಚಿಂಗ್ ಮಾಡಬೇಕಾಗುತ್ತೆ. ಇದಕ್ಕೆಲ್ಲ ಏನು ನಾವು ಮಲ್ಚಿಂಗ್ ಮಾಡಿಲ್ಲ. ಕಳೆ ಸ್ವಲ್ಪ ಹುಟ್ಟುತ್ತೆ, ಏನು ತೊಂದರೆ ಇಲ್ಲ, ತಕ್ಕೋಬೋದು ಕಳೆನ. ಮತ್ತು ಇದಕ್ಕೆ ಮೇಲ್ಗಡೆ ಈಗ ಚಪ್ಪರ ಎಣಿಬೇಕು. ಅದರದ್ದು ಒಂದು ವಿಡಿಯೋ ಹಾಕ್ತೀನಿ. ಇದು ಕಂಪ್ಲೀಟು ಒಂದು ವಿಡಿಯೋ ಹಾಕ್ತೀನಿ ನೋಡಿ ಅದರದ್ದು. ಈ ಚಪ್ಪರ ಎಣಿಯೋದು ಮತ್ತು ಈ ದಾರ ಕಟ್ಟೋದು ನೋಡಿ. ಈ ಥರ ಬಂದಿದ್ದಾವೆ ಗಿಡಗಳು, ತುಂಬ ಚೆನ್ನಾಗಿದ್ದಾವೆ ಗಿಡಗಳು. ಇದಕ್ಕೆ ಬೂದಿ ರೋಗ ಮತ್ತು ರಂಗೋಲೆ ರೋಗ ಈ ಥರದ್ದು ತುಂಬ ಜಾಸ್ತಿ ಬರುತ್ತೆ. ಆದಷ್ಟು ಅದು ಸ್ವಲ್ಪ ಇದ್ದಾಗಲೇ ನಾವು ನೋಡಿಕೊಂಡು ಔಷಧಿ ಸ್ಪ್ರೇ ಮಾಡ್ಕೊಂಡ್ರೆ ಕಂಟ್ರೋಲಿಗೆ ಬರುತ್ತೆ ಇದರಲ್ಲಿ. ಇದು ಸ್ವಲ್ಪ ನಾಗ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ, ಅಂದರೆ ರೋಗ ಸ್ವಲ್ಪ ಕಮ್ಮಿ ಈಗ ಈ ತಳಿಗೆ.